ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇದ್ಕಿದ ಅವರೆಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಬರ್ತಾ ಇದೆ. ಈ ಥರ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನಾನು 2 ರಿಂದ 3 ಈರುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಣಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಟೊಮೊಟೊ 2, ಸ್ವಲ್ಪ ಚಿಕ್ಕ ಸೈಜ್ದು, ಚಕ್ಕೆ ಲವಂಗ 1 ಇಂಚಷ್ಟು ಚಕ್ಕೆ ಲವಂಗ 5 ರಿಂದ 6. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಫ್ರೈ ಆಗಿದೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಹಾಕೋದು ಬೇಡ, ಧನಿಯಾ ಪೌಡ್ರು ಕಹಿ ಬಂದ್ಬಿಡುತ್ತೆ, ನೋಡಿಕೊಂಡು ಹಾಕ್ಕೊಳ್ಬೇಕು. ಮನೆಯಲ್ಲೇ ಮಾಡಿರೋದಾದರೆ ತುಂಬ ಸಾಂಬಾರು ಟೇಸ್ಟ್ ಬರುತ್ತೆ ಧನಿಯಾ ಪೌಡ್ರು, ಅಂಗಡಿ ತರೋದಕ್ಕಿಂತ. ನೋಡಿ, ಸ್ಟವ್ ಆಫ್ ಮಾಡಿಬಿಡ್ಬೇಕು. ಇದು ಧನಿಯಾ ಪೌಡ್ರು ಕೊತ್ತಂಬರಿ ಸೊಪ್ಪು ಹಾಕಿದಾಗ ಆ ಬಿಸಿನಲ್ಲೇ ಮಿಕ್ಸ್ ಮಾಡಿದ್ರೆ ಸರೋಗುತ್ತೆ. ನೋಡಿ, ಈಗ ತಣ್ಣಗಾಗಿದೆ. ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ. ನೋಡಿ, ಫಸ್ಟೇ ಕಾಯಿ ಒಂದ್ಸರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ನೈಸಾಗಿ ಬರುತ್ತೆ ಅಂತ. ಈಗ ಆರಿರೋ ಅಂಥದ್ದು ಏನು ಹುರಿದಿರೋಂಥ ಮಸಾಲೆ ಈಗ ಹಾಕ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ. ನೋಡಿ, ರುಬ್ಬಿದಾಗಿದೆ. ನೋಡಿ, ಈ ತಿಕ್ಕಿದ ಬೇಳೆ ನೋಡಿ, ಇದಕ್ಕೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಅಂಥದ್ದು. ಇದರಲ್ಲಿ 2 ಥರ ಈ ಥರ ಇರಬೇಕು, ಗ್ರೀನು ಇರಬೇಕು, ಸ್ವಲ್ಪ ಬಲ್ತಿರೋದು ಇರಬೇಕು. ಆಗಿದ್ರೇ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಕುಕ್ಕರಲ್ಲಿ ಕೂಗಿಸ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ, ಎಲ್ಲ ಬೆಂದ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಸಾಸಿವೆ 1/2 ಸ್ಪೂನ್ ಅಷ್ಟು ಹಾಕಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು. ನೋಡಿ, ಸ್ವಲ್ಪ ಒಗ್ಗರಣೆ ಸ್ವಲ್ಪ ಈ ಥರ ಬಾಡಿಸ್ಕೊಂಡ ನಂತರ ರುಬ್ಬಿರೋಂಥ ಮಸಾಲನ ಇದಕ್ಕೆ ಸೇರಿಸ್ಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು, ನೋಡಿ, ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು. ಸೈಡಲ್ಲೇ ಬಿಸಿನೀರು ಇಟ್ಕೊಂಡಿರಬೇಕು ಕಾಯಿಸೋದಕ್ಕೆ, ಬೇಗನೂ ಆಗುತ್ತೆ. ನೋಡಿ, ನಾನು ಇಷ್ಟು ತೆಳು ಮಾಡಿದ್ದೀನಿ. ಅದನ್ನು ಕಾಳೆಲ್ಲ ಹಾಕಿದಾಗ ಬೇಯಬೇಕಲ್ವ, ಆಗ ಗಟ್ಟಿ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಮುದ್ದೆಗೆ ಅಂದರೆ ಈ ಹದ ಇರಬೇಕು. ಉಪ್ಪು ಹಾಕಿದ್ದೀನಿ, ಮಿಸ್ ಆಗಿದೆ. ನೋಡಿ, ಒಂದು ಕುದಿ ಬಂದ ನಂತರ ನೋಡಿ ಬೇಳೆ ಹಾಕ್ತಾಯಿದ್ದೀನಿ. ಈಗ ನಿಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಹಾಕಿ 1 ವಿಷಲ್ ಹಾಕ್ಸಿದ್ರೆ ಆಗುತ್ತೆ, ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು. ಈ ಥರ ಹಾಗೆ ಪಾತ್ರೆಯಲ್ಲಿ ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಸಾರಿ, ನಾನು ಆಗಲೇ ಹೇಳಿದೆ. ನೋಡಿ, ಈಗ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಬಿಟ್ಟರೆ ಚೆನ್ನಾಗಿ ಅದು ಬೇಯುತ್ತೆ. ಆ ಬೇಳೆ ಸ್ವಲ್ಪ ಬಾಯಿ ಥರ ಬಿಡಬೇಕು, ಅರಳಬೇಕು, ಆಗ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಬೇಳೆ ಬೆಂದಿಲ್ಲ ಅಂದರೆ ಸಾಂಬಾರು ಟೇಸ್ಟ್ ಬರಲ್ಲ. ನೋಡಿ, ಆಗಿದೆ. ನೋಡಿ, ಬೇಳೆ ಎಲ್ಲ ಬೆಂದು ಸಾಂಬಾರು ಅಷ್ಟೇ. ನೋಡಿ, ಅದಕ್ಕಿದ್ರೇ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಅಂತೂ ಸೂಪರ್ ಟೇಸ್ಟು. ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಅರಳಿರಬೇಕು ಬೇಳೆ, ತುಂಬಾ ನೈಸಾಗಿರಬಾರ್ದು, ಸ್ವಲ್ಪ ಗಟ್ಟಿನೂ ಇರಬಾರ್ದು. ಈ ಅದಕ್ಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮುದ್ದೆ ಜೊತೆಗೆ ಈ ಥರ ಸಾಂಬಾರು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ
ಸೂಪರ್ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.